ನನಗೆ ಈಜ್ ಬೇರೆ ಬರಲ್ಲ. ಸಚ್ಚಿ ಕರ್ಕೊ ಬಂದ್ಬಿಟ್ಟು ಆಳ ಇಲ್ಲ ಪಾಪ ಅಂದ್ಬಿಟ್ಟು ಇಲ್ಲಿ ಬಂದ್ಮೇಲೆ ಕಾಲೇ ಸಿಗ್ತಾ ಇಲ್ಲ ನನಗೆ. ಎಷ್ಟು ನಾಳೆ ಆಯ್ತು ಗುರು. ಮಗಳು ಫುಲ್ ಖುಷಿ ಆಗ್ಬಿಟ್ಟವಳೆ. ಫ್ಯಾಮಿಲಿ ಗಿಂತ ಇಂಪಾರ್ಟೆಂಟ್ ಅದಿಲ್ಲ, ಬಟ್ ಫ್ಯಾಮಿಲಿ. ನಿಮ್ಮ ಹೆಸರು ಬ್ರೋ? ಯಶವಂತ್ ಅಂತ. ಯಶವಂತ್ ಅಂತನಾ? ಸಾರಿ. ಹೌದಾ? ಯಾವ್ದು? ಕರೆಕ್ಟ್ ಕರೆಕ್ಟ್. ಫಾಲ್ಸ್ ಸ್ಟಡಿ ವಿಡಿಯೋ ತೋರಿಸ್ತೀನಿ ಇದೆ, ಹೇಗೆ ಮಾಡ್ಕೊಬಂದು. ನಿಮ್ಮ ಒಂದು ಚಾನಲ್ ಇದೆ, ಟ್ರೆಕ್ಕಿಂಗ್ ಎಲ್ಲ ರೋಡ್ ಹೋಗ್ತಿರಲ್ಲ ನಿಮ್ಮದು ಫುಲ್ ಕಂಪ್ಲೀಟ್ ಆಗಿ? ಹೌದು. ಇವತ್ತಿಂದು ಈಗ ಪ್ರೆಸೆಂಟ್ ಚಾನಲ್ 27 ಅಂತ. ಹೌದಾ? ಓ ಚೆನ್ನಾಗಿದೆ. ನಡಿಬೇಕಾ ಬ್ರೋ? ಅದೇ ಬ್ರೋ, ಪಾರ್ಕಿಂಗ್ ಇಂದ ಒಂದು ಹಾಫ್ ಕಿಲೋಮೀಟರ್ ನಡಿಬೇಕು ಅಂದರೆ ನಾರ್ಮಲ್ ವಾಕ್ ಥರ ಹೋಗೋದು ಅಷ್ಟೇ ಅಲ್ವಾ? ಓಕೆ. ನೀವೇ ಟೀಮ್ ಕರ್ಕೊಂಡ್ ಬಂದಿದ್ರಾ? ಅದು ಎಷ್ಟು ಜನ ಬಂದಿದ್ದಾರೆ ಸತಿ? ಚೆನ್ನಾಗಿ. ಹೌದಾ? ಓಕೆ. ವ್ಲಾಗ್ ಮಾಡ್ತೀವಿ. ಅದೇ ಓಕೆ ಸರಿ. ನಿಮ್ಮ ನಂಬರ್ ಕೊಡಿ ಬ್ರೋ. ಸತೀಶನ್ ಹತ್ರ ಇರಬೇಕು ಅವರು. ಅವಾಗ ಒಂದು ಸತಿ ಟೋಲ್ ಹತ್ರ ಸಿಕ್ಕಿದ್ರು. ಹೌದು. ಟೈಮ್ ಈಗ 5 ಕಾಲ ಆಗಿದೆ. ನಾವೀಗ ವಿಭೂತಿ ಫಾಲ್ಸ್ ಹೋಗ್ತಾ ಇದ್ದೀವಿ. ಹಣ ಮುಗಿಸ್ಕೊಂಬಂದು ನೋಡೋಣ ಬನ್ನಿ. ಇನ್ನೇ ಒಂದು 1 ಅವರ್, ಅರ್ಧ ಗಂಟೆ, ಮುಕ್ಕಾಲು ಗಂಟೆ ಇರ್ಬೋದು ಅಷ್ಟೇ ಟೈಮು. ಅದು ಮುಗಿಸ್ಕೊಂಡು ನೆಕ್ಸ್ಟು ಬೇರೆ ಕಡೆಗೆ ಹೋಗೋದು ಈಗ. ನೋಡಿ ನೋಡಿ ತಿರ್ಗಾಡ್ತಾ ತಿಂತಿದ್ದಾಳೆ ಮಾರು. ಯಾಮೀನಾ? ಮುಂದೆ ಮುಂದೆ. ಓಕೆ, ಫೈನಲ್ ಆಗಿ ರೀಚ್ ಆಗಿದ್ದೀವಿ. ಏನು ಜನ ಜಾತ್ರೆ ಇದೆ. ಸ್ನಾನ ಮಾಡೋಕ್ಕಾಗುತ್ತೋ ಇಲ್ಲ ನೀರು ಇಳಿಯೋಕ್ಕಾಗೋದೆಲ್ಲ ಗೊತ್ತಿಲ್ಲ. ಬನ್ನಿ ಸರ್. ಮಗು ನಿಂತ್ಕೊಂಡು ಏನು ಅಭಿ ಸರ್ಕಸ್ ಮಾಡ್ತಾ ಇದ್ದಾರೆ. ಗ್ರೇಟ್. ಆದರೆ ನನ್ನ ಕೈಲಾಗಿದೆ ಇದೆಲ್ಲ ಎತ್ಕೊಂಡು ಹಿಂಗೆಲ್ಲ ಎತ್ಕೊಂಡು ಬರೋಕ್ಕೆ ಆಗ್ತಾನೆ ಏನಿಲ್ಲ. ಅಭಿ ಆಗೋದಕ್ಕೆ ಎಸ್ ಕಮಿಂಗ್ ಅಷ್ಟೇ. ಹುಷಾರು ಜಾರ. ನೋಡಿ, ಇದೇ ಫಾಲ್ಸ್. ಮೇಲ್ವರೆಗೂ ಹೋಗ್ಬೋದು ಜನ. ಇಲ್ಲಿ ನೀರಿದೆ, ಸಿಕ್ಕಾಬಿಡೆ ಕ್ರೌಡ್ ಇದೆ. ಅಲ್ಲೆಲ್ಲ ಇದೆ ನೋಡಿ ಫುಲ್ಲು. ಅಲ್ಲಿ ಹೋಗ್ಬೋದಲ್ಲ ಸದ್ಯ? ಅಲ್ಲೇ ನೀರಿಲ್ಲ. ನೀರಿಲ್ಲ ಅಲ್ಲ, ಅಲ್ಲಿ ಬೇಡ, ಜನ ತಿರುಗಾಡ್ತಾರೆ. ಈ ಕಡೆ ಕೂತ್ಕೊಳ್ಳಿ. ಇಲ್ಲ, ಸಚಿ ಕೂರ್ತಾ ನೋಡು. ನೆಟ್ವರ್ಕ್ ಇಲ್ಲ ಅಂದ್ರೆ ಫೋನೇ ತರಂಗಿರ್ಲಿಲ್ವಲ್ಲ ಮರ. ಓಕೆ, ಬ್ಯಾಟ್ರಿ ತುಂಬ ಕಡಿಮೆ ಇದೆ. ವಿಭೂತಿ ಫಾಲ್ಸ್ಗೆ ಹೋಗೋಣ ಬನ್ನಿ. ಬ್ಯಾಟ್ರಿ ತುಂಬ ಕಡಿಮೆ ಇದೆ. ಯಾರು ಇಲ್ಲಿದ್ದಾಳೆ, ಇದು ಮಾಡ್ತಾ ಇದ್ದಾರೆ. ಹಂಗಿಲ್ಲ ಹೋಗ್ಬೋದು, ಅವ್ರದ್ದು ಆಯ್ತು. ಅಲ್ಲೇ ಕೂತ್ಕೋಬೋದಿತ್ತು. ಬರ್ತೀನಿ. ಸಚಿ ಹೋಗ್ಬರೋಣ ಅಲ್ಲಿಗೆ? ಹೋಗ್ಬರೋಣ ಬನ್ನಿ. ಇಲ್ಲಿವರೆಗೂ ಬಂದಿದ್ದೀವಂತೆ, ಅಲ್ಲಿ ಹೋಗಿ ಬರೋಕ್ಕೆ ಅಂತ. ಒಳ್ಳೆ ಫೋಟೋ ಹಾಂ, ಹಂಗೆ ಶೇರ್ ಮಾಡಿ. ಓಕೆ. ಸಚ್ಚಿ ನೋಡಿ ಹೆಂಗಿದೆ ಜನ. ಅಲ್ಲಿವರೆಗೂ ಹೋಗಿದ್ದಾರೆ ಫುಲ್ ಮೇಲ್ಗಡೆ. ಡೀಪ್ ಐತೆನಾ? ಇದೆ ಇಲ್ಲ, ಅಲ್ಲಿ ನಿಂತವರಲ್ಲ ಅಷ್ಟೇ ಐತೆ. ಡೀಪ್ ಇಲ್ಲ ಅಷ್ಟೇ, ಕುತ್ತಿಗೆ ಬರುತ್ತೆ ಅಷ್ಟೇ. ಟ್ಯೂಬ್ ಏನಾದರೂ ಸಿಗುತ್ತಾ?
ಲೈಫ್ ಜಾಕೆಟ್. ಅದೇ ಧಾರಾಳ ಲೈಫ್ ಜಾಕೆಟ್. ನಮ್ಮ ದೂದ್ಸಾಗರಲ್ಲೇ ಪರವಾಗಿಲ್ಲ ಗುರು, ಲೈಫ್ ಜಾಕೆಟ್ ಎಲ್ಲ ಕೊಡ್ತಾ ಇದ್ರು. ಹಿಂಗೆ ಹೋಗೋದ? ಗೊತ್ತಿಲ್ವೇ? ವಾಟರ್ ಪ್ರೂಫ್ ತಾನೇ ಇದು? ಹಾಂ, ವಾಟರ್ ಪ್ರೂಫ್. ಹಿಂಗೆ ಇರಲಿಲ್ಲ ಕಲ್ಲು. ಇಲ್ಲ, ತಣ್ಣಗಿದೆ. ತುಂಬ ಡೀಪ್ ಇದೆಯಾ? ಡೀಪ್ ಇದೆಯಾ? ಎಷ್ಟಿದೆ? ಇದೇ ಇದೆಯಾ? ಕಲ್ಗಳಿದೆ ಸಿಕ್ಕಾಪಟ್ಟೆ, ಅದೆಲ್ಲ ನೋಡ್ಕೊಳ್ಳುತ್ತೆ. ಆಳ ಐತೆ ಗುರು. ಮುಂದೆ ಆಳ ಇದೆ. ಇದೆಯಂತೆ ಕಲ್ಲಿದೆ, ನಂದು ಮಂಡಿ ಹೊಡ್ಕೊಂಡೆ ನಾನು. ಈ ತರ ನೋಡ್ತಿರೋ ಸ್ವರ್ಗಾಂಜನ ಐತಲ್ಲ ಒಂದು. ಹೇಳ್ಸಚ್ಚೆ ಈಗ. ಜೈ ಶ್ರೀರಾಮ್, ಜೈ ಶ್ರೀರಾಮ್. ಎಷ್ಟು ನಾಳೆ ಗೊತ್ತಾ? ಹಳೈತಿ ಗುರು. ಆಯ್ತು ಗುರು. ಹೋಗ್ಲಾ? ಹಿಂಗಲ್ವಾ? ನನಗೆ ಈಜ್ ಬೇರೆ ಬರಲ್ಲ. ಸಚ್ಚಿ ಕರ್ಕೊಂಡ್ಬಂದ್ಬಿಟ್ಟು ಆಳ ಇಲ್ಲ ಪಾಪ ಅಂದ್ಬಿಟ್ಟು ಇಲ್ಲಿ ಬಂದ್ಮೇಲೆ ಕಾಲೇ ಸಿಗ್ತಾ ಇಲ್ಲ ನನಗೆ. ಹಂಗಾಗಿ ಸೀನು ಅಪ್ಪ ನೋಡಿ ಕಾಪಾಡಕ್ಕಿದ್ದಾರೆ ನೀವು. ಲೈಫ್ ಗಾರ್ಡ್ ಯಾವ್ಯಾವ ಬ್ರೋ? ಇಲ್ಲಿ ನಿಮ್ದು ಊರು? ನಮ್ದು ಬಂದು ಮದ್ದೂರು. ನಾವು ವರ್ಕ್ ಮಾಡ್ತಾ ಇರೋದು ಬ್ಯಾಂಗ್ಳೂರು. ಎಲ್ಲಿ? ಏಷ್ಯನ್ ಪೇಂಟ್ ಲಿಮಿಟೆಡ್. ಏಷ್ಯನ್ ಪೇಂಟ್. ಯಾವ ಏರಿಯಾ? ಬನಶಂಕರಿ. ನಮ್ಮ ಅಡ್ಮಿನ್ಸ್ ಗ್ರೂಪ್ ಎಲ್ಲ ಬಂದಿದ್ದೀವಿ. ನೀವು ಆಫೀಸಿಂದ ಎಲ್ಲ? ಓಕೆ, ಎಲ್ಲ ಆಫೀಸಿಂದ ಬಂದಿದ್ದೀವಿ. ಓಕೆ, ಎಲ್ಲ ಮಂಡ್ಯ. ಹೇಳಿ ಮ್ಯಾಮ್. ಸರ್ ಹೇಳಿ. ಓಕೆ, ಹಾಗೆ ಹಂಗೂ ಇಲ್ಲಿವರೆಗೆ ಬಂದ್ಬಿಟ್ಟಿದ್ದೀನಿ. ಟ್ರೈ ಮಾಡ್ತೀನಿ. ದಾರ ಇದೆ ಅಲ್ಲಿಗೆ. ಫೈನಲ್ ಆಗಿ ಬಂದ್ಬಿಟ್ಟೆ ಗುರು. ಅಲ್ಲ ಇಲ್ಲ
ಹೋಗಕ್ಕಾಗಲ್ಲ ಅಲ್ಲಿ. ಅಬ್ಬಾ ಸೂಪರ್ ನೋಡಿ, ಫುಲ್ ಅಲ್ಲಿಂದ ಇಲ್ಲಿಗೆ ಹಂಗೆ ನಡ್ಕೊಂಡ್ಬರುತ್ತೆ. 2 ದಾರ ಹಾಕಿದ್ದಾರೆ. ಈ ಕಡೆ ಮೀಡಿಯಮ್ ಇದೆ, ಆ ಕಡೆ ಫುಲ್ ಡೀಪ್ ಇದೆ. ಸೂಪರ್ ಆಗಿತ್ತು ಮಾತ್ರ ಎಕ್ಸ್ಪೀರಿಯನ್ಸ್. ಕ್ಯಾಮ್ರಾ ಇಟ್ಬಿಟ್ಟು ಯಾಕಂದರೆ ಆಲ್ರೆಡಿ ಲೋ ಆಗಿಬಿಟ್ಟಿದೆ ಬ್ಯಾಟ್ರಿ. ಕ್ಯಾಮ್ರಾ ಇಟ್ಬಿಟ್ಟು ಹೋಗ್ಬಿಟ್ಟು ಸ್ವಲ್ಪ ನೀರಲ್ಲಿ ಆಡ್ಬಿಟ್ಟು ಬರೋದು. ನಡಿ ಆಡ್ತೀನಿ ನೀರಲ್ಲಿ. ಪಪ್ಪ ಬರಲ್ಲ ಅಲ್ಲಿ. ಬಾ ಬಟ್ಟೆ ಬಿಚ್ಕೊಡು ಅವ್ಳ್ದು. ಬರ್ತೀಯಾ? ಹಂಗೆ ಹಂಗೆ ಮಾಡೋದಾ? ಕ್ಯಾಮ್ರಾ ಹೇಳಿ. ಮೊನಾಲಿ ಬಾಬಮ್ಮ क्या लैपर इतने भी आया संभल के वहाँ से मत जाओ. मोनाली मोनाली ये साइड से जाओ. ये कुछ ಓಕೆ, ಫೈನಲ್ ಆಗಿ ಫಾಲ್ಸ್ ಎಲ್ಲ ಮುಗಿಸ್ಕೊಂಡು ಸ್ನಾನ ಮಾಡಿ ಬಟ್ಟೆ ಎಲ್ಲ ಚೇಂಜ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಮಗಳು ಫುಲ್ ಖುಷಿ ಆಗಿಬಿಟ್ಟವಳೆ. ಫ್ಯಾಮಿಲಿಗಿಂತ ಇಂಪಾರ್ಟೆಂಟ್ ಅದಿಲ್ಲ, ಬಟ್ ಫ್ಯಾಮಿಲಿ ಕರ್ಕೊಂಡು ವ್ಲಾಗ್ ಬಂದ್ಬಿಟ್ಟು ಹೋಗ್ಬೋದು. ವ್ಲಾಗಿಗೆಲ್ಲ ಮಾಡಿಕೊಂಡು ಟ್ರಿಪ್ಪು ಕ್ಯಾಂಪಿಂಗ್ ಮಾಡಬೇಕು ಅಂದರೆ ತುಂಬ ಕಷ್ಟ. ಐ ಮೀನ್ ಮಕ್ಕಳಿದ್ದಾಗ ತುಂಬ ಕಷ್ಟ. ತುಂಬ ಸಪೋರ್ಟಿವ್ ಇದ್ದಾಳೆ. ಓಕೆ, ನಡೀರಿ ಹೋಗೋಣ. ಹಾಂ ನಡೀರಿ ಹೋಗೋಣ. ಚೆನ್ನಾಗಿದೆ, ತುಂಬ ಕ್ರೌಡೆಡ್ ಇದೆ, ಬಟ್ ಚೆನ್ನಾಗಿದೆ. ಮತ್ತು ಎಂಜಾಯ್ ಮಾಡ್ಬೋದು. ಅಲ್ಲಿಂದ ಟ್ರೆಕ್ ಮಾಡ್ಕೊಂಡು ಬಂದಿದ್ದು ವರ್ತು. ಸೊ ಇಲ್ಲಿಗೆ ಈ ವ್ಲಾಗ್ ಎಂಡ್ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಕಂಟಿನ್ಯೂ ಆಗುತ್ತೆ. ಇದೇ ರೀತಿ ಸಪೋರ್ಟ್ ಮಾಡಿ. ಕ್ಯಾಂಪಿಂಗ್ ಕನ್ನಡಿಗ ಯೂಟ್ಯೂಬ್ ಚಾನಲ್, ಹಾಗೆ ಇನ್ಸ್ಟಾಗ್ರಾಮ್ ಪೇಜ್ ಇನ್ನೂ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ಹೊಸ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬಾಯ್, ನಮಸ್ಕಾರ. ಹಾಂ ಏನಮ್ಮ? ಹಾಂ ಏನು 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 ಐಸಿ. ಫೈನಲ್ ಆಗಿ ಈಗ ನಾವು ಮುರುಡೇಶ್ವರ ಕಡೆ ಹೊರಟಿದ್ವಿ. ಹಾಗಾಗಿ ಡಿನ್ನರ್ ಆರ್ಡರ್ ಮಾಡಿದ್ವಿ. ಕುಕ್ ಮಾಡೋಕ್ಕಾಗಿಲ್ಲ, ಮಕ್ಕಳೆಲ್ಲ ಇದ್ದಾರಲ್ಲ, ಹಂಗಾಗಿ ತುಂಬ ಹಿಂಸೆ ಮಾಡ್ತಿದ್ದಾರೆ ಮಕ್ಕಳು. ಸೊ ಹಾಗಾಗಿ ಎಲ್ಲ ಹೋಟೆಲ್. ವಿಭೂತಿ ಫಾಲ್ಸಿಂದ ನಾವು ಮುರುಡೇಶ್ವರ ಕಡೆಗೆ ಹೊರಟಿದ್ವಿ. ಆನ್ ದಿ ವೇ ಆಗಿ ಮಕ್ಕಳಿಗೆ ನಮಗೆಲ್ಲ ಹೊಟ್ಟೆ ಹಸಿದಿದೆ ಅಂತ ಹೇಳ್ಬಿಟ್ಟು ಊಟ ಮಾಡಿದ್ವಿ. ಊಟ ಮಾಡಿ ಮುರುಡೇಶ್ವರ ರೀಚ್ ಆದಮೇಲೆ ಗೊತ್ತಾಯಿತು ಮುರುಡೇಶ್ವರ ಜಾತ್ರೆ ಇದೆ ಇವತ್ತು ಅಂತ. ಸೊ ಹಾಗಾಗಿ ರೂಮ್ಸ್ ಕೂಡ ಅವೈಲೇಬಲ್ ಇರಲಿಲ್ಲ. ಕ್ಯಾಂಪ್ ಮಾಡೋಕ್ಕೆ ಕೂಡ ನಮಗೆ ಯಾವುದೇ ಆಪ್ಷನ್ ಇರಲಿಲ್ಲ. ಸರಿ, ಸ್ವಲ್ಪ ಹೊತ್ತು ಹಂಗೆ ಯೋಚನೆ ಮಾಡಾದ್ಮೇಲೆ ಸಕ್ರೆಬೈಲ್ಗೆ ಹೋಗಿಬಿಡೋಣ. ಸಕ್ರೆಬೈಲ್ಗೆ ಹೋದರೆ ಅಟ್ಲೀಸ್ಟ್ ಎಲಿಫೆಂಟ್ ಕ್ಯಾಂಪ್ ನೋಡಿ ಮಕ್ಕಳು ಕೂಡ ಖುಷಿ ಪಡ್ತಾರೆ ಅಂತೇಳಿ ರಾತ್ರಿನೇ ನಾವು ಅಲ್ಲಿಂದ ಹೊರಟ್ವಿ. ಸೊ ರಾತ್ರಿ ನಾವು ಸಕ್ರೆಬೈಲು ಎಲಿಫೆಂಟ್ ಕ್ಯಾಂಪ್ ರೀಚ್ ಆಗೋ ಅಷ್ಟರಲ್ಲೇ ಸುಮಾರು ಒಂದು 1 ರಿಂದ 2 ಗಂಟೆ ಆಗೋಗಿತ್ತು. ಸರಿ, ಇನ್ನೇನು ಮಾಡೋದು ಅಂತ ಹಾಗೆ ಕಾರಲ್ಲಿ ಎಲ್ಲರೂ ಮಲಗಿ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ನೆಕ್ಸ್ಟ್ ಡೇ ಹೋಗೋಣ ಅಂತೇಳಿ ಪ್ಲ್ಯಾನ್ ಮಾಡಿದ್ವಿ. ಸೊ ನೋಡಿ, ಎಲ್ಲ ಕಾರಲ್ಲೇ ಮಲಗಿ ನೆಕ್ಸ್ಟ್ ಡೇದು ವ್ಲಾಗ್ ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಬರುತ್ತೆ. ಎಲ್ಲ ಇಲ್ಲೇ ಸ್ಟೇ ಆಗಿದ್ದೀವಿ. ಇದೊಂಥರ ಡಿಫ್ರೆಂಟ್ ಎಕ್ಸ್ಪೀರಿಯೆಂಟ್. ಎಲ್ಲ ಮಲಗಿದ್ದಾರೆ, ಇಲ್ಲೇ ಮಲಗಿದ್ದೀವಿ ನೋಡಿ. ಜಾಸ್ತಿ ಮಾತಾಡೋಕ್ಕಾಗ್ತಿಲ್ಲ. ನೈಟೆಲ್ಲ ಕಾರಲ್ಲೇ ಮಲಗಿದ್ದು. ಇಲ್ಲಿ ಪಕ್ಕದಲ್ಲೇ ಒಂದು ಬ್ಯೂಟಿಫುಲ್ ಸನ್ರೈಸ್ ಪಾಯಿಂಟ್ ಅಂತ ಇದೆ. 6:30 ಇನ್ನೇನು ಸನ್ರೈಸ್ ಆಗ್ತಾಯಿದೆ. ಹಿಂದೆ ಕಲರ್ಸ್ ನೋಡ್ತೇವೆ ಆರೆಂಜ್. ಬನ್ನಿ ಸನ್ರೈಸ್ ನೋಡೋಕೆ ಹೋಗೋಣ ಅಂತ ಈಗ.